ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇವರಿಗಿಂತ ತೀರ ವಿಭಿನ್ನವಾದಂಥ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ನಾಡು ಭಾಷೆಗಳಿಗೆ ಸೇರಿದಂಥ ಜನರ ಸಂಸ್ಕೃತಿ, ಬದುಕು, ಸಮಸ್ಯೆಗಳತ್ತ ನಮ್ಮನ್ನು ಕೊಂಡೊಯ್ತದೆ. ಇವು ಮತ್ತು ವಿವಿಧ ರೀತಿಯ ಮನುಷ್ಯರ ಸ್ವಭಾವಗಳು ನಾವು ಕುಳಿತಿರುವ ಜಾಗದಲ್ಲೇ ನಮಗೆ ಪುಸ್ತಕಗಳ ಓದಿನಿಂದ ದೊರೆಯುತ್ತೆ. ಅದರಿಂದ ನಮ್ಮ ಮನಸ್ಸು, ಹೃದಯ ವಿಶಾಲವಾಗಿ ನಮ್ಮ ಜ್ಞಾನದ ದಿಗಂತ ಅನುಭವದ ವಿಸ್ತರಿಸುತ್ತೆ. ಓದು ನಮಗೆ ಇರಲಿಲ್ಲದ ಆನಂದವನ್ನು, ಅದು ಸಂತಸವನ್ನು ತಂದುಕೊಡ್ತದೆ. ಅದರ ಪ್ರಯುಕ್ತ ಅಫ್ಕೋರ್ಸ್ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಬೇಕಾದಷ್ಟು ಪ್ರದರ್ಶನಗಳಾಗಿವೆ. ಆದರೆ ಶೇಕ್ಸ್ಪಿಯರನ ಜನ್ಮ ದಿನಾಚರಣೆಯಂದೇ ಈ ವಿಶ್ವ ಪುಸ್ತಕ ದಿನಾಚರಣೆಯನ್ನು ಆಚರಿಸ್ತಾ ಇರೋದರಲ್ಲಿ ಬಹಳ ಅರ್ಥ ಇದೆ. ಅದಕ್ಕೊಂದು ಖಂಡಿತವಾದ ವಿವಿಧತೆ ಇದೆ. ನಮ್ಮಲ್ಲಂತೂ ಇವತ್ತು ಬದಲಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಪುಸ್ತಕ ದಿನಾಚರಣೆಯನ್ನು ಮಾಡ್ತಾ ಇರೋದು ಮಾತ್ರ ಬಹಳ ಅರ್ಥಪೂರ್ಣವಾಗಿದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.